ಸಿಎಂ ಫ್ಯಾಮಿಲಿಗೆ ದೊಡ್ಡ ರಿಲೀಫ್ ಸಿಕ್ಕಿದೆ, ಕಪಾಳ ಮೋಕ್ಷ ಅಂತಾನು ವ್ಯಾಖ್ಯಾನ ಮಾಡ್ತಿದ್ದಾರೆ. ನೋಡಿ, ಸಾರ್ವಜನಿಕ ಜೀವನದಲ್ಲಿ ಸಿದ್ದರಾಮಯ್ಯನವರು ಬಂದು 40 ವರ್ಷ ಮೇಲಾಯಿತು. ನಾನು ಅವರು ಇಬ್ಬರು ಜೊತೆಗೆ ಇದ್ದೀವಿ. ಎಂದೂ ಅವರು ಸ್ವಜನ ಪಕ್ಷಪಾತ, ಭ್ರಷ್ಟಾಚಾರದಲ್ಲಿ ಅವರಾಗಲಿ ಅವ್ರ ಕುಟುಂಬದಲ್ಲಿ ಅದರಲ್ಲೇ ತೊಡಗಿದ್ದು ನಾನು ಕಂಡು ಇಲ್ಲ, ಕೇಳು ಇಲ್ಲ, ನೋಡೂ ಇಲ್ಲ. ಏನೂ ಇಲ್ಲದೇ ಇರೋದು ನನ್ನ ಕತೆ ಕಟ್ಟಿಬಿಟ್ಟು ರಾಜಕೀಯವಾಗಿ ಪಾದಯಾತ್ರೆ ಮತ್ತು JDS BJP ಸೇರಿಕೊಂಡು ಅವ್ರನ್ನ ಕಪ್ಪು ಚುಕ್ಕಿ ಮಸಿ ಬಡಿಯೋಕ್ಕೆ ಪ್ರಯತ್ನ ಮಾಡಿ ಅವರ ವ್ಯಕ್ತಿತ್ವನ, ನಾಯಕತ್ವನ ಕಡೆಗುಣಿಸೋಕೆ ಕೆಲಸ ಮಾಡೋದಲ್ಲ. ಎಷ್ಟೊಂದು ಮಾನಸಿಕ ಹಿಂಸೆ ಅನುಭವಿಸಿರ್ಬೋದು ರೀ. ಅಂತಿಮವಾಗಿ ನ್ಯಾಯಾಲಯ ಏನು ಸ್ಪಷ್ಟವಾಗಿ ಹೇಳ್ತು, ರಾಜಕೀಯ ಮಾಡಬೇಡಿ, ನೀವೇನು ಸೂಪರ್ ಪೊಲೀಸಾ ಇಲ್ಲ ಇದು ಡ್ರೋನಾ ಎಲ್ಲದಕ್ಕೂ ಹೋಗಿ ಮಾಡೋದಕ್ಕೆ ಅಂತ ಹೇಳಿ ರಾಜಕೀಯ ಅಂಗಳದಲ್ಲಿ ಹೋಗಿ ಮಾಡಿ ಕೋರ್ಟಿಗೆ ತರಬೇಡಿ. ಇಲ್ಲಿರೋದಂತ ಚೀಮೋರ್ ಯಾಕೆ ಸಾಕಲ್ವಾ? ಕೇಂದ್ರ ಸರ್ಕಾರ ಹೇಗೆ ಎದುರಾಳಿಗಳ ವಿರುದ್ಧವಾಗಿ ಸಂವಿಧಾನ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಂಡು ಎದುರಾಳಿಗಳನ್ನು ರಾಜಕೀಯವಾಗಿ ಎಣಿಸ್ತಕ್ಕಂಥ ಪ್ರಯತ್ನವನ್ನು ಸಂವೈಧಾನಿಕ ಸಂಸ್ಥೆಗಳ ಮುಖಾಂತರ ಮಾಡ್ತಾರೆ ಅನ್ನೋದು ಅರ್ಥ ಆಗಲ್ವಾ? ಸೊ ಅಂತಿಮವಾಗಿ ನ್ಯಾಯಾಲಯದ ಮೇಲೆ ನಮಗೆ ನಂಬಿಕೆ, ಭರವಸೆ ಇದೆ. ಸಂವೈಧಾನಿಕ ಸಂಸ್ಥೆಯನ್ನು ರಕ್ಷಣೆ ಮಾಡುವಂಥ ಜವಾಬ್ದಾರಿ ಇರ್ತಕ್ಕಂಥದ್ದು ತುಂಬ ಹೆಮ್ಮೆ. ಜೊತೆಗೆ ನ್ಯಾಯಾಲಯದ ಮೇಲೆ ನಮಗಿರೋ ನಂಬಿಕೆನ ಇನ್ನಷ್ಟು ಹೆಚ್ಚಿಸಿದೆ. ಸಿಎಂ ಅವರು ಕೂಡ ಮಾನಸಿಕವಾಗಿ ಈ ರೀತಿ ಒಂದು ಆಪಾದನೆಯಿಂದ ಕುಗ್ಗೋಗಿದ್ರು ನನ್ನ ಮಾತು. ಹೌದು, ಅವ್ರಿಗೆ ಇನ್ವಾಲ್ವ್ಮೆಂಟು ಇಲ್ಲ, ತಪ್ಪು ಇಲ್ಲ, ಏನೂ ಮಾಡಿಲ್ವಲ್ಲ. ದೇರ್ ಇಸ್ ನೋ ಇಶ್ಯೂ. ದೇ ಮೇಡ್ ಇಟ್ ಅನ್ ಇಶ್ಯೂ. ದೇ ಪೊಲಿಟೈಸ್ ದಿ ಎಂಟೈರ್ ಇಶ್ಯೂ. ಅಂಡ್ ಇನ್ಸ್ಟಿಟ್ಯೂಷನ್ಗಳನ್ನ ಕಾನ್ಸ್ಟಿಟ್ಯೂಷನ್ ಕ್ರಿಯೇಟೆಡ್ ಇನ್ಸ್ಟಿಟ್ಯೂಷನ್ ರಾಜಕೀಯವಾಗಿ ಎದುರಾಳಿಗಳ ಮೇಲೆ ಬಳಸ್ಕೊಂಡು ಈ ಥರ ಮಾಡಿದ್ರೆ ಪ್ರಜಾಪ್ರಭುತ್ವ ಏನಾಗಬೇಕು ಭಾರತ ದೇಶದಲ್ಲಿ? ಈಗ ಇಡಿಗೆ ಬ್ರೇಕ್ ಬಿದ್ದಿದೆ. ಅದು ಸೆಪರೇಟ್ ಎನ್ಕ್ವೈರಿ. ಇಡಿಗೆ ಸಾಕಲ್ವಾ? ಇದಕ್ಕಿಂತ ಇನ್ನೇನು ಬೇಕ್ರಿ? ಇವರ್ ಆಲ್ ಪಿಲ್ಲರ್ಸ್ ಆಫ್ ಡೆಮೋಕ್ರಸಿ. ನೀವು ಅನಲೈಸ್ ಮಾಡ್ಬೇಕಪ್ಪ ದಯವಿಟ್ಟು. ಅಲ್ಲ ಸರ್, ಈಗ ಸಿಎಂ ಪತ್ನಿಯವರು ಪಾಪ ಮನೇಲಿ ಇದ್ದವ್ರನ್ನ ಕೋರ್ಟ್ ಮೆಟ್ಟಿಲು ಅವ್ರು ಯಾವ ತರ ಹೊರಗಡೆ ಬಂದಿದ್ರೇನ್ರಿ ಮನೆ ಬಿಟ್ಟು ಸಾರ್ವಜನಿಕವಾಗಿ? ಅವ್ರೆಷ್ಟು ನೊಂದ್ಕೊಂಡಿರ್ಬೋದು? ಏನು ಇನ್ವಾಲ್ವ್ಮೆಂಟ್ ಇಲ್ದೇನೆ, ತಪ್ಪು ಮಾಡ್ದೇನೆ ಐಎಂ ಅವ್ರು ಎಷ್ಟು ನೊಂದ್ಕೊಂಡಿರ್ಬೋದು ಹೇಳ್ರಿ? ಸುಪ್ರೀಂ ಕೋರ್ಟ್ ಇದು ಯಾರು ತಪ್ಪು ಮಾಡಿದವ್ರಿಗೆ ಯಾರು ಈ ತರ ಆಗ್ಬಾರ್ದು. ಸಿಎಂ ಅವ್ರ ಫ್ಯಾಮಿಲಿ ಇರಲಿ, ಒಬ್ಬ ಕಾಮನ್ ಮ್ಯಾನ್ ಇರಲಿ, ತಪ್ಪು ಮಾಡದೇ ಇದ್ದವ್ರಿಗೆ ಮಾನಸಿಕ ಹಿಂಸೆ ಕೊಡೋದು ತುಂಬಾ ತಪ್ಪಲ್ವಾ? ಸಾಕಲ್ವಾ? ಸುಪ್ರೀಂ ಕೋರ್ಟ್ ಹೇಳಿದೆ, ಅದ್ರ ಹಿಂದೆನೆ ಮಡ್ರಾಸ್ ಹೈಕೋರ್ಟ್ ಹೇಳಿದೆ. ಇನ್ನೇನು ಹೇಳ್ಬೇಕು? ನೀವೇ ಏನು ಮಾತಾಡ್ತಾ ಇಲ್ಲ. ಮಾತಾಡಿದ್ದೀರಾ? ಈಗ ನೋಡಿ, ಬಿಗಿನಿಂಗ್ ಇಂದ ಹೇಳ್ತಾ ಇದೀವಿ ನಾವು. ನಮ್ಮ ಮಾತೆಲ್ಲ ನೋಡಿ ಶುರುವಾತಲಿಂದ ಹೇಗೆ ಸಂವೈಧಾನಿಕ ಸಂಸ್ಥೆಗಳು ರಾಜಕೀಯ ದಾಳವಾಗಿ ಬಳಕೆಯಾಗಿ ಎದುರಾಳಿ ಪಕ್ಷದ ನಾಯಕಗಳನ್ನ ಅಣಿಸಿ ಪ್ರಜಾಪ್ರಭುತ್ವವನ್ನು ದುರ್ಬಲಗೊಳಿಸ್ತಾ ಇದ್ದಾರೆ ಅನ್ನೋದನ್ನ ಡೇ ಒನ್ನಿಂದ ಹೇಳ್ತಾ ಇದ್ದೀವಿ. ಡೇ ಒನ್ನಿಂದ. ನಮ್ಮ ಶಾಂತಿಭೂಷಣ್ ಅವರ ಮಗ, ಅವ್ರ ಹೆಸರು ಅಡ್ವೊಕೇಟ್ ಇದ್ರಲ್ಲ, ಲಾ ಮಿನಿಸ್ಟರ್ ಶಾಂತಿಭೂಷಣ್ ಇದ್ರಲ್ಲ, ಇಲ್ಲ, ಅವರು ಲಂಡನ್ ಹೋಗಿ ಮಾಡಿದ್ರು ಡೆಮಾಕ್ರಸಿನ ಯಾವ ಥರ ಅಂಡರ್ಮೈನ್ ಮಾಡ್ತಾ ಇದ್ದಾರೆ ಅಂತ ಇದೇ ವಿಚಾರನ ತಗೊಂಡು ಇನ್ನು ಕಾನ್ಫರೆನ್ಸ್. ಸೊ ಈ ಥರ ಸರ್, ಈ ತೀರ್ಪಿನಿಂದ ಸಿದ್ದರಾಮಯ್ಯ ಅವರನ್ನ ರಾಷ್ಟ್ರೀಯ ಮಟ್ಟದಲ್ಲಿ ಹೈಕಾನ್ ಮಾಡಬೇಕು ಅಂತೇಳಿ ರಾಹುಲ್ ಗಾಂಧಿ ಅವರು ಕೈ ಹಾಕಿದ್ದಾರೆ. ಬಿಹಾರ ವಿಧಾನಸಭಾ ಚುನಾವಣೆ, ಬೇರೆ ಬೇರೆ ಚುನಾವಣೆ. ಸಿದ್ದರಾಮಯ್ಯ ಇಸ್ ಎ ಮಾಸ್ ಲೀಡರ್. ಸಿದ್ದರಾಮಯ್ಯ ಇಸ್ ಎ ಮಾಸ್ ಲೀಡರ್ ಅಲ್ವಾ? ಒಬ್ಬ ಜನನಾಯಕರು. ಪಕ್ಷ ಜನನಾಯಕರು ಯಾವಾಗ ಯಾವ ಸಂದರ್ಭ ಬರ್ತದೆ ಅದು ಪಕ್ಷದ ವಿವೇಚನೆಗೆ ಬಿಟ್ಟ ವಿಷಯ. ಈ ವಿಷಯದಿಂದೇನು ಸಿದ್ದರಾಮಯ್ಯವರು ಮಾಸ್ ಲೀಡರ್ ಆಗ್ಲಿಲ್ವಲ್ಲ. ಈಸ್ ಎ ಮಾಸ್ ಲೀಡರ್. ಇನ್ನಷ್ಟು ಗಟ್ಟಿ ಆಗ್ತಾರೆ. ಅವರು ವೀಕ್ ಆಗೇ ಇಲ್ಲ, ಗಟ್ಟಿಯಾಗೇ ಇದ್ದಾರೆ. ಇನ್ನಷ್ಟು ಗಟ್ಟಿ ಆಗೋದೇನಿದೆ? ಮಾನಸಿಕವಾಗಿ ನೊಂದಿದ್ರು, ವೀಕ್ ಆಗಿರ್ಲಿಲ್ಲ, ನೊಂದಿದ್ರು. ಇಲ್ದೇ ಇದ್ರು ಘಟನೆಯನ್ನ, ಸುಳ್ಳನ್ನ ಸತ್ಯ ಮಾಡಕ್ ಕೊಟ್ಟಿದ್ರಲ್ಲ, ಹೀಗಾಗಿ ನೊಂದಿದ್ರು. ಸರ್, ಅಶೋಕ್ ಅವ್ರು ಹೇಳ್ತಾ ಇರೋದು, ನಾವು ಸೈಟ್ ವಾಪಸ್ ಕೊಡಿಸ್ಬೇಕಾಯ್ತು, ಅದಕ್ಕೆ ಹೋರಾಟ ಮಾಡಿ. ಅವರು ಬಾರಿ ದೊಡ್ಡ ಲೀಡರ್ ಬಿಡ್ರಿ, ತುಂಬಾ ದೊಡ್ಡ ಲೀಡರ್ಗಳು. ಕೇಳಿ ಅವ್ರ ಮಾತನ್ನ. ಸರ್, ಅವರು ಹೋರಾಟ ಬಿಡಲ್ವಂತೆ ಸರ್. ಸುಪ್ರೀಂ ಕೋರ್ಟ್ ಈ ಆದೇಶ ಕೊಟ್ಟ ಮೇಲೂ ಕೂಡ ನಾವು ಈ ಒಂದು ಹೋರಾಟವನ್ನ ಕೈ ಬಿಡಲ್ಲ, ಮುಂದುವರಿಸ್ತೀವಿ. ಅವ್ರು ಬಿಟ್ಬಿಡಿ ಅಂತ ಕೇಳಿದವ್ರು ಯಾರು? ಚೀಮಾರಿ ಹಾಕಿದಲ್ಲ, ಹೋಗಿ ಬದಲು ಅದಕ್ಕೆ ಉತ್ತರ ಹೇಳಿ. ಧರ್ಮಸ್ಥಳ ಪ್ರಕರಣದಲ್ಲಿ ಏನು ಸರ್ಕಾರ ಡಿಸಿಷನ್ ಮಾಡಿದೆ SIT ರಚನೆ ಮಾಡೋದಕ್ಕೆ? ಒಳ್ಳೇದು. ಅಲ್ಲಿ ಏನೇನು
ಘಟನೆಗಳಾಗಿದ್ದಾವೆ ಅಥವಾ ಯಾರ್ಯಾರಿಗೆ ಅನ್ಯಾಯ ಆಗಿದೆ, ಲೆಟ್ ದಿ ಟ್ರೂತ್ ಕಮ್ ಔಟ್. ಹ್ಮ್. ಒಳ್ಳೇದೇ ಅಲ್ವಾ? ಅಲ್ಲ, ಈಗ ಯಡಿಯೂರಪ್ಪನವರು SIT ತನಿಖೆಗೆ ಮೊದಲೇ ಕ್ಲೀನ್ ಚೀಟ್ ಕೊಟ್ಬಿಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ ಅಂತದ್ದೇನು ಆಗೇ ಇಲ್ಲ ಅಂತ ಯಡಿಯೂರಪ್ಪನವ್ರು ಹೇಳ್ತಾರೆ. ಗೊತ್ತಿಲ್ಲ ಯಾವ ಇದ್ರಲ್ಲಿ ಕೊಟ್ಟಿದ್ದಾರೋ, ಯಾವ ಏಜೆನ್ಸಿ ಅವ್ರಿಗೆ ರಿಪೋರ್ಟ್ ಕೊಟ್ಟಿದ್ದಾರೋ, ವಿ ಡೋಂಟ್ ನೋ. SIT ರಚನೆ ಆಗಿದೆ, ಲೆಟ್ ದಿ ರಿಪೋರ್ಟ್ ಕಮ್ ಔಟ್. ಸರ್, KPCC ಅಧ್ಯಕ್ಷ ಸ್ಥಾನ ಬದಲಾವಣೆ ಅನ್ನುವಂಥದ್ದು ಏನಾದರೂ ಚರ್ಚೆ ಆಗಿದೆಯಾ ಅಥವಾ ಅದೆಲ್ಲ ಹೈಕಮಾಂಡ್ ಬಿಟ್ಟು ವಿಷಯ ಅಲ್ವಾ? ಅಲ್ಲ, ಇತ್ತೀಚೆಗೆ ಖರ್ಗೆ ಅವ್ರನ್ನ ಭೇಟಿ ಎಲ್ಲ ಆಗಿದೆ ದಿಢೀರ್ ಏನೂ ಇಲ್ಲ. ಭೇಟಿ ನಮ್ಮ ACC ಪ್ರೆಸಿಡೆಂಟ್ ಅವ್ರು ಸುಪ್ರೀಂ ಬಂದಾಗೆಲ್ಲ ಭೇಟಿ ಆಗ್ತಾ ಇರ್ತೀವಿ. ಸರ್, ಆಮೇಲೆ ಇನ್ನೊಂದು ಬೇಸರ ಮಾಡ್ಕೋಬೇಡಿ ಸರ್, ಅದೇನೋ ಆಡಿಯೋ ಅಂತ ಏನೋ ಅವು ಏನು ಇಲ್ವಲ್ರಿ ಪಾಪ. ಅವ್ರು ನಾನು ಸುರೇಶ್ ನನಗೂ ಆಶ್ಚರ್ಯ ನೀವು ಕೇಳ್ದಂಗೆ. ಅವ್ರು ಎಂದೂ ನನಗೆ ಫೋನು ಮಾಡಿಲ್ಲ, ನಾವು ಮಾತಾಡೂ ಇಲ್ಲ, ಟೀಕೆಗಳನ್ನೂ ಮಾಡಿಲ್ಲ. ಐ ಡೋಂಟ್ ನೋ ಹೌ ದಿಸ್ ಟೈಪ್ ಆಫ್ ನ್ಯೂಸ್ ಕಮ್ಸ್ ಔಟ್. ಈ ಇಪ್ಸ್ ಅಂಡ್ ಬಟ್ಸ್ ಎಲ್ಲ ಆಗ್ಬಾರ್ದಲ್ವಾ? ವಿತೌಟ್ ಎನಿಥಿಂಗ್, ದೇರ್ ಇಸ್ ನಥಿಂಗ್ ಆಫ್ ದಟ್ ಸಾರ್ಟ್. ಆಮೇಲೆ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ಓಡಾಡ್ತಿದೆ ಸರ್, ಅದಕ್ಕೋಸ್ಕರ ತಮ್ಮ ಕ್ಲಾರಿಟಿ ಬೇಕಲ್ವಾ ಸರ್? ಆ ಥರದ್ದು ನಾನು ಸುರೇಶ್ ಅವರು ಮಾತಾಡಿಲ್ಲ. ಹೆಂಗ್ ಹುಟ್ತಾ ಇದೆ ನನಗೆ ಗೊತ್ತಿಲ್ಲ. ಈ ಥರದ್ರಿಂದ ಹಾಳಾಗೋದು ನೋಡಿ, ಸಮಾಜ ಹಾಳಾಗೋದು, ಒಂದು ಶಾಂತಿ ಹಾಳಾಗೋದು ಹಿಂಗೇನೆ. ಸರ್, ಈಗ ಸಿದ್ದರಾಮಯ್ಯ ಅವರು 5 ವರ್ಷ ಕಂಟಿನ್ಯೂ ಆಗ್ತಾರೆ. ಈಗ ಶಕ್ತಿ ಬಂದಿದೆ ಸುಪ್ರೀಂ ಕೋರ್ಟ್ನಿಂದ. ಹೊಸದಾಗಿ ಶಕ್ತಿ ಏನು ಬಂದಿಲ್ಲ. ಅವ್ರ ಶಕ್ತಿ ಏನಿದೆ, ಶಕ್ತಿ ಹಂಗೆ ಇದೆಯಲ್ವಾ? ಬದಲಾವಣೆ ಸರ್, ಯಾಕೆಂದ್ರೆ ಹುಡಾ ಕೇಸು ಹೊರಗಡೆ ಬಂದ್ಮೇಲೆ ಸಿದ್ದರಾಮಯ್ಯನವರ ಬದಲಾವಣೆ ಆಗ್ಬೇಕು, ನಾಯಕತ್ವ ಬದಲಾವಣೆ ಆಗ್ಬೇಕು ಅನ್ನೋದು ಚರ್ಚೆಗಳು ಕೂಡ ಮುನ್ನೆಲೆಗೆ ಬಂತು ಈ ಮುಡಾ ಕೇಸಿಂದ. ಅದೇನೇನು ಬಂತೋ ಗೊತ್ತಿಲ್ಲ. ಸಿದ್ದರಾಮಯ್ಯ ಆಗಿದ್ದಾರೆ, CM ಕೋರ್ಟಿ ಅಲ್ಲಿತ್ತು, ಸೂರ್ಯ ಮೇಲೆ ಕೂತಿದ್ದಾರೆ, ಅಧಿಕಾರ ನಡೆಸ್ತಾರೆ, ಅಷ್ಟು ಮಾತ್ರ ಗೊತ್ತು. ಶಾಸಕರ ಬಲ ಜಾಸ್ತಿ ಇದೆಯಲ್ಲ ಸರ್ CM ಸಿದ್ದರಾಮಯ್ಯ ಅವರಿಗೆ? ಅದಿಲ್ಲದೆ ಶಾಸಕಾಂಗ ಪಕ್ಷ ನಾಯಕರು ಹೆಂಗಾಗ್ತಿದ್ರು? 5 ವರ್ಷ ಅವರೇ ಇರ್ತಾರೆ. ಶಾಸಕಾಂಗ ಪಕ್ಷ ನಾಯಕರು ಹೆಂಗಾಗ್ತಿದ್ರು ಅವರು? ಈಗ CM ಅಲ್ಲೂ ಅವ್ರೇನೆ, ಮತ್ತೆ ಇನ್ನೇನು ಚರ್ಚೆ ಮಾಡ್ತೀರಿ? ಸರ್, 5 ವರ್ಷ ಯಾಕೋ ನೀವು ಹೇಳ್ತಾನೆ ಇಲ್ವಲ್ಲ ಸರ್? ಯಾಕ್ರೆ ಹಂಗೆ ಹೇಳ್ತೀರಿ? ಪೀಪಲ್ ಹ್ಯಾವ್ ಗಿವನ್ ಮ್ಯಾಂಡೇಟ್ ಫಾರ್ 5 years ಟು ರೂಲ್ ದಿ ಸ್ಟೇಟ್. ಕಾಂಗ್ರೆಸ್ ಪಾರ್ಟಿಗೆ ಸ್ಟೇಬಲ್ ಗೌರ್ಮೆಂಟ್ ಇದೆ, ಚೀಫ್ ಮಿನಿಸ್ಟರ್ ಇದ್ದಾರೆ. ಸ್ಟೇಬಿಲಿಟಿ ಅಂಡ್ ಎಬಿಲಿಟಿ ವಿಲ್ ರನ್ ದಿ ಶೋ. ಸರ್, ದಲಿತ ಒಳ ಮೀಸಲಾತಿದು ಇನ್ನೂ ವರದಿ ಕೈ ಸೇರದೆ ಇರೋದ್ರಿಂದ ಅಧಿಕಾರಿಗಳಿಗೆ ಸಾಕಷ್ಟು ಸಂಕಷ್ಟ ಆಗ್ತಾ ಇದೆ ಅಂತ ಮುಂಬಡ್ತಿ ವಿಚಾರಕ್ಕೆ ಮತ್ತೆ ಸಮಸ್ಯೆ ಏನಿಲ್ಲ, ರಿಪೋರ್ಟ್ ಎಲ್ಲ ಫೈನಲ್ ಆಗಿದೆ. ಎನಿ ಟೈಮ್ ದೇ ವಿಲ್ ಸಬ್ಮಿಟ್ ದಿ ರಿಪೋರ್ಟ್ ಟು ದಿ ಗವರ್ಮೆಂಟ್. ವಿಳಂಬ ಆಗ್ತಿದೆಯಲ್ಲ ಸರ್? ಬೆಂಗಳೂರು ಮಟ್ಟದಲ್ಲಿ ಸರ್ವೇನೂ ಸರಿಯಾಗಿ ಆಗ್ತಿಲ್ಲ. ಮಾಡ್ಬೇಕಲ್ವಾ? ಕೆಲ ಅಧಿಕಾರಿಗಳು ಮುಂಬಡ್ತಿ ಕೊಡುವಂತ ವಿಚಾರದಲ್ಲಿ ಸಾಕಷ್ಟು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಇದೆ ಸರ್. ಹೌದಾ? ಆ ತರದ್ದು ನಡೀತಾ ಇದೆ ಬೇರೆ ಬೇರೆ ಇಲಾಖೆಗಳಲ್ಲಿ. ಮುಂಬಡ್ತಿ ಕೊಡೋದಿಲ್ಲ. ಕೆಲವು ನಮ್ಮ ಫಾರೆಸ್ಟ್ ಅಲ್ಲಿ, ಎಜುಕೇಶನ್ ಅಲ್ಲಿ, ಪೊಲೀಸಲ್ಲಿ ಈ ಥರದ ಇಲಾಖೆಗಳು ನನ್ನ ಗಮನಕ್ಕೆ ಬಂದು ನಮ್ಮ ಒಂದು ವಿಜಿಲೆನ್ಸ್ ವಿಂಗ್ ಇರ್ತದೆ, ಪ್ರಮೋಷನ್ಸ್ ಇದರಲ್ಲಿ ರಿಸರ್ವೇಷನ್ದಲ್ಲಿ ವಿಜಿಲೆನ್ಸ್ ವಿಂಗಿಗೆ ರೆಫರ್ ಮಾಡಿದ್ದೆ ನಾನು. ಅವರು DPRಗೆ ಕೊಟ್ಟಿದ್ದಾರೆ. DPR ಎಕ್ಸಾಮೈನ್ ಮಾಡ್ತಾ ಇದೆ. ಅನ್ಯಾಯ ಆಗಿದ್ರೆ, ಡಿನೇ ಆಗಿದ್ರೆ ದಟ್ ವಿಲ್ ಕರೆಕ್ಟ್ ಅಂಡ್ ಗಿವ್ ಜಸ್ಟಿಸ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.